ಲೋಕಸಭಾ ಚುನಾವಣಾ ಕಣ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಕರಾವಳಿ ಭಾಗ ಹಿಂದುತ್ವದ ಭದ್ರಕೋಟೆ, ಬಿಜೆಪಿಯ ಭದ್ರಕೋಟೆ ಅನ್ನುವಂತಹ ಮಾತು. ಆ ಬಿಜೆಪಿಯ ಹಿಂದುತ್ವದ ಭದ್ರಕೋಟೆಯಲ್ಲಿ ಯಾರಾಗ್ತಾ ಇದೆ ಈ ಬಾರಿ MP ಕ್ಯಾಂಡಿಡೇಟ್ ಅನ್ನುವಂಥದ್ದು ಬಹಳಷ್ಟು ಒಂದು ಸದ್ದು ಸುದ್ದಿ ಚರ್ಚೆಗಳು, ಪರ ವಿರೋಧ ಚರ್ಚೆಗಳ ನಡುವೆ ಕ್ಯಾಂಡಿಡೇಟ್ ಸಿಕ್ಕಿದ್ದಾರೆ. ರಾಜಕೀಯ ಜೀವನ, ಸಾಮಾಜಿಕ ಜೀವನದಲ್ಲಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಇಲ್ಲದಂತಹ ವ್ಯಕ್ತಿ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕು ಅನ್ನುವಂತಹ ಕಾರ್ಯಕರ್ತರ ಒಕ್ಕೋರ್ನ ಕೂಗು. ಆ ಕಾರ್ಯಕರ್ತರ ಒಕ್ಕೋರ್ನ ಕೂಗಿಗೆ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅವರ ಮುಂದಿನ ಫ್ಯೂಚರ್ ಲೀಡರ್, ಭವಿಷ್ಯದ ನಾಯಕ ಅಂತ ಬಂದಾಗ ಅದು ನಿವೃತ್ತ ಸೇನಾನಿ, ಅದು ಮಾಜಿ ಯೋಧ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಭಾಗದ ಹಿಂದುತ್ವದ ಭದ್ರಕೋಟೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಯಿಂದ. ಹಾಗಿದ್ದಾಗ ನೇರವಾಗಿ ಬ್ರಿಜೇಶ್ ಚೌಟ ಅವರು ನಮ್ಮ ಜೊತೆ ಇದ್ದಾರೆ. ಜೊತೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಭಾವಚಿತ್ರದ ಜೊತೆಗೆ ಫ್ಯೂಚರ್ ನಾಯಕ, ಫ್ಯೂಚರ್ ಲೀಡರ್ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು. ಮೊದಲೇದಾಗಿ ಅಭಿನಂದನೆಗಳು ಸರ್, ತಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದೀನಿ. ಏನು ಹೇಳ್ತೀರಿ ಸರ್? ತುಂಬ ಖುಷಿಯ ಮತ್ತು ಒಂದು ಹೆಮ್ಮೆಯ ಕ್ಷಣ ಇದು. ಅತ್ಯಂತ ಪ್ರತಿಷ್ಠಿತವಾದಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ವಿಶ್ವದ ಅತ್ಯಂತ ದೊಡ್ಡ ಪಾರ್ಟಿ ಆಗಿರುವಂಥ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯಾಗಿ ಇವತ್ತು ಆಯ್ಕೆ ಆಗಿರುವಂಥದ್ದು ಅತ್ಯಂತ ಖುಷಿಯ ಮತ್ತು ಹೆಮ್ಮೆಯ ಕ್ಷಣ. ಈ ಸಂದರ್ಭದಲ್ಲಿ ನಾನು ಇಡೀ ವಿಶ್ವ ಒಪ್ಪಿಕೊಂಡಿರುವಂಥ ನಾಯಕ, ನಮ್ಮೆಲ್ಲರ ಪ್ರೀತಿಯ ನಾಯಕ, ಯಾರನ್ನು ನೋಡಿಕೊಂಡು ನಾವು ರಾಜಕೀಯಕ್ಕೆ ಬಂದಿದ್ದೀವ ಅಂಥ ನಾಯಕರಾಗಿರುವಂಥ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ಆಗಿರುವಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಅತ್ಯಂತ ಪ್ರೀತಿಯ ಧನ್ಯವಾದಗಳನ್ನು ಸಲ್ಲಿಸ್ತಾ, ಜೊತೆಗೆ ನಮ್ಮ ದೇಶದ ಗೃಹ ಸಚಿವರಾಗಿರುವಂಥ ಶ್ರೀ ಅಮಿತ್ ಶಾ ಅವರು, BJPಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶ್ರೀ ಜಗತ್ ಪ್ರಕಾಶ್ ನಡ್ಡಾ ಅವರು, ನನ್ನ ಮಾರ್ಗದರ್ಶಕರು, ಈ ರಾಜ್ಯದ ಹಿರಿಯ ನಾಯಕರು, ಭಾರತೀಯ ಜನತಾ ಪಾರ್ಟಿಯನ್ನು ರಾಜ್ಯದಲ್ಲಿ ಕಟ್ಟಿ ಬೆಳೆಸಿರುವಂಥ ನಮ್ಮೆಲ್ಲರ ಹಿರಿಯ ನಾಯಕರಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ BS ಯಡಿಯೂರಪ್ಪನವರು, ಈ ರಾಜ್ಯದ ಯುವಕರ ಕಣ್ಮಣಿ ಮತ್ತು ನಮ್ಮೆಲ್ಲರ ನಾಯಕರಾಗಿರುವಂಥ ರಾಜ್ಯಾಧ್ಯಕ್ಷರಾಗಿರುವ ಶ್ರೀ BY ವಿಜಯೇಂದ್ರ ಅವರು, ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ BL ಸಂತೋಷ್ ಅವರು, ರಾಜ್ಯದ ಸಂಘಟನಾ ಕಾರ್ಯದರ್ಶಿಯಾಗಿರುವ ಶ್ರೀ ರಾಜೇಶ್ ಅವರು, ಹೀಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸಂಸದರಾಗಿರುವಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರು, ಜಿಲ್ಲೆಯ ಅಧ್ಯಕ್ಷರಾಗಿರುವ ಶ್ರೀ ಸತೀಶ್ ಕುಂಪಲ ಅವರು, ಜಿಲ್ಲೆಯ ಶಾಸಕರುಗಳಾಗಿರುವಂಥ ಶ್ರೀ ಹರೀಶ್ ಪುಂಜ ಅವರು, ಉಮಾನಾಥ್ ಕೋಟ್ಯಾನ್ ಅವರು, ರಾಜೇಶ್ ನಾಯಕ್ ಅವರು, ಡಾಕ್ಟರ್ ಭರತ್ ಶೆಟ್ಟಿ ಅವರು, ಭಾಗೀರಥಿ ಮುರುಳ್ಯ ಅವರು, ಹಾಗೆ ವೇದವ್ಯಾಸ್ ಕಾಮತ್ ಅವರು ಮತ್ತು ವಿಧಾನ ಪರಿಷತ್ನ ಸದಸ್ಯರಾಗಿರುವಂಥ ಶ್ರೀ ಪ್ರತಾಪ್ ಸಿಂಹ ನಾಯಕ್ರವರು ಮತ್ತು ವಿಶೇಷವಾಗಿ ಈ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ, ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು, ವಿವಿಧ ಹಂತದ ಪದಾಧಿಕಾರಿಗಳು ಮತ್ತು ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಅತ್ಯಂತ ಪ್ರೀತಿಯ ಕಾರ್ಯಕರ್ತರುಗಳಿಗೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ನಾಯಕನ ಮಾತುಗಳು. ಯಾಕೆಂದರೆ ಈ ಬಾರಿ ಟಿಕೆಟ್ ಸಿಕ್ಕಿದೆ ಅಂತ ಬಂದಾಗ ನಮ್ಮ ಜೊತೆ ಎಲ್ಲರೂ ಕೂಡ ಹಿರಿಯ ನಾಯಕರು ನಮ್ಮ ಜೊತೆ ಸಪೋರ್ಟನ್ನು ಮಾಡಿದ್ದಾರೆ. ಅವರ ಪ್ರೋತ್ಸಾಹದಿಂದ, ಅವರ ಸಪೋರ್ಟಿಂದ ನನಗೆ ಈ ಒಂದು ಅಭ್ಯರ್ಥಿ ಸ್ಥಾನ ಸಿಕ್ಕಿದೆ ಅನ್ನುವಂತಹ ಮಾತುಗಳು. ಇವೆಲ್ಲದರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಅಂತ ಬಂದಾಗ ಅದು ಕಾರ್ಯಕರ್ತರ ಪಕ್ಷ ಅನ್ನುವಂಥದ್ದು, ಕಾರ್ಯಕರ್ತರು ಕಟ್ಟಿ ಬೆಳೆಸಿದಂತಹ ಪಕ್ಷ. ಹಾಗಿದ್ದಾಗ ಬಹಳಷ್ಟು ಕಾರ್ಯಕರ್ತರು ಬ್ರಿಜೇಶ್ ಚೌಟರವ್ರ ಜೊತೆ ಈಗ ಬಂದಿದ್ದಾರೆ, ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಏನು ಹೇಳ್ತೀರಾ ಸರ್, ಎಷ್ಟು ಖುಷಿ ಇದೆ? ಯಾಕಂದರೆ ಪ್ರತಿಯೊಬ್ಬ ಯುವಕರ ಮುಖದಲ್ಲಿ ಒಂದು ಮಂದಹಾಸ ಇದೆ, ಖುಷಿ ಇದೆ. ಯಾಕೆಂದರೆ ಪ್ರತಿ ಬಾರಿ ತಮ್ಮ ಮುಖದಲ್ಲಿ ಆ ನಗು, ಮಂದಹಾಸ ಇತ್ತು. ಅದೇ ಮಂದಹಾಸ ಮುಖದಲ್ಲಿ ಇರುವಂತಹ ನಗು ಪ್ರತಿಯೊಬ್ಬ ಕಾರ್ಯಕರ್ತರಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಎಷ್ಟು ಖುಷಿ ಇದೆ ಈ ಕಾರ್ಯಕರ್ತರ ಹರ್ಷೋದ್ಗಾರವನ್ನು ತಾವು ನೋಡಿದಾಗ? ಕಾರ್ಯಕರ್ತರ ಒಂದು ಶ್ರಮದಿಂದ, ಸಂಘಟನೆಯ ಆಧಾರದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಹಿರಿಯರು ಕಟ್ಟಿ ಬೆಳೆಸಿದ್ದಾರೆ. ರಕ್ತ ಮತ್ತು ಬೆವರನ್ನು ಒಂದು ಮಾಡಿ ಕಟ್ಟಿರುವಂಥ ಪಾರ್ಟಿ ಇದು. ಆ ಅರಿವು ನನಗಿದೆ. ಕಾರ್ಯಕರ್ತರ ಶ್ರಮದ, ಪರಿಶ್ರಮದ ಫೀಲಿಂಗ್ಸ್ ಕೂಡ ನನಗಿದೆ. ಹಾಗಾಗಿ ಅದನ್ನು ನೆನಪಿನಲ್ಲಿಟ್ಕೊಂಡು ಅವರ ಋಣವನ್ನು ಖಂಡಿತವಾಗಿಯೂ ತೀರಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ನಾನು ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಬೇಕಂತ ಬಯಸ್ತಾ ಇದ್ದೇನೆ. ನಾವೊಂದು ವಿಚಾರ ಪರಿವಾರದ ಸಂಘಟನೆ. ನಮ್ಮ ವಿಚಾರದ ಆಧಾರದಲ್ಲಿ ಸಂಘ ಪರಿವಾರದ ಹಲವು ಸಂಘಟನೆಗಳು ಈ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ತಾಯಿದೆ. ಹಲವಾರು ಕಾರ್ಯಕರ್ತರುಗಳು, ಆ ಸಂಘಟನೆಯ ನಾಯಕರುಗಳು ಹಿಂದುತ್ವದ ಆಧಾರದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಆ ಎಲ್ಲರನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಈ ಸಂಘಟನೆಗೋಸ್ಕರ ತಮ್ಮ ಪ್ರಾಣಾರ್ಪಣೆಯನ್ನು ಮಾಡಿರುವಂಥ ಹಲವಾರು ಜನ ಇದ್ದಾರೆ. ಅವರೆಲ್ಲರನ್ನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ವಿಶೇಷವಾಗಿ ಸುಖಾನಂದ್ ಶೆಟ್ಟಿ ಅಂತ ಒಂದು ಹಿರಿಯ ವ್ಯಕ್ತಿ ಈ ಜಿಲ್ಲೆಯಲ್ಲಿ ಸಂಘಟನೆಯನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ತಮ್ಮ ಜೀವನವನ್ನೇ ಅದಕ್ಕಾಗಿ ಕೊಟ್ಟಿರುವಂಥವರು, ಅವರನ್ನು ನೆನಪಿಸಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಹಾಗಾಗಿ ಎಲ್ಲ ಹಿರಿಯರನ್ನು ನೆನಪಿಸಿಕೊಂಡು ಈ ಜಿಲ್ಲೆಯಲ್ಲ ಪಕ್ಷವನ್ನು ಕಟ್ಟಿ ಬೆಳೆಸಿನು, ವಿಚಾರವನ್ನು ಮುನ್ನಡೆಸಿದವರನ್ನು ಎಲ್ಲರನ್ನು ನೆನಪಿಸ್ತಾ, ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಈ ಜಿಲ್ಲೆಯಲ್ಲಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು, ಅಭಿವೃದ್ಧಿಯನ್ನು ನನ್ನ ಆದ್ಯತೆಯಾಗಿ ಇಟ್ಕೊಂಡು ನಾನು ಕೆಲಸ ಮಾಡಬೇಕಂತ ಪ್ರಾಮಾಣಿಕವಾಗಿ ಅತ್ಯಂತ ಉತ್ಸುಕತೆಯಿಂದ, ಅತ್ಯಂತ ಖುಷಿಯಿಂದ ಈ ಸಂದರ್ಭದಲ್ಲಿ ಅಣಿ ಆಗ್ತಾ ಇದ್ದೇನೆ. ಜೊತೆಗೆ ಹಿಂದುತ್ವ ಅಂದರೆ
ದಕ್ಷಿಣ ಕನ್ನಡ ಜಿಲ್ಲೆ ಕರಾವಳಿ ಅಂತ ಬಂದಾಗ ಹಿಂದುತ್ವದ ಭದ್ರಕೋಟೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ನಿವೃತ್ತ ಸೇನಾನಿ. ಹಾಗಿದ್ದಾಗ ಬ್ರಿಜೇಶ್ ಚೌಟ್ರ ಜೊತೆ ಹಿಂದುತ್ವದ ಜೊತೆಗೆ ಅಭಿವೃದ್ಧಿ ಕೂಡ ಇರುತ್ತೆ ಅನ್ನುವಂತಹ ಮಾತುಗಳನ್ನು ತಾವು ಈಗ ಪ್ರಾಮಿಸ್ ಮಾಡ್ತಾ ಇರುವಂಥದ್ದು ಜಿಲ್ಲೆಯ ಜನತೆಗೆ. ಬಹುಶಃ ಹಿಂದುತ್ವ ಅಂದರೆ ಅದು ಅಭಿವೃದ್ಧಿಯ ಜೊತೆಗೆ. ಹಿಂದುತ್ವ ಅಂದರೆ ಅಭಿವೃದ್ಧಿಯನ್ನು ಬಿಟ್ಟು ಹಿಂದುತ್ವ ಅಲ್ಲ. ಹಿಂದುತ್ವ ಅನ್ನುವಂಥದ್ದು ನಮ್ಮ ಸಮಾಜದ ಕಟ್ಟಕಡೆಯ ವ್ಯಕ್ತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿವಂತನಾಗುವಂಥದ್ದೇ ಹಿಂದುತ್ವ. ಹಾಗಾಗಿ ಹಿಂದುತ್ವ ಮತ್ತು ಅಭಿವೃದ್ಧಿ ಎರಡೂ ಇದಲ್ಲ, ಹಿಂದುತ್ವ ಮತ್ತು ಅಭಿವೃದ್ಧಿ ಜೊತೆಗೆ ಸಾಗುವಂಥದ್ದು. ಹಾಗಾಗಿ ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಅಭಿವೃದ್ಧಿಯನ್ನು ಆದ್ಯತೆಯಾಗಿ ಇಟ್ಕೊಂಡು ನಾನು ಕೆಲಸವನ್ನು ಮಾಡಬೇಕಂತ ಯೋಚನೆ ಮಾಡಿದ್ದೇನೆ. ಮತ್ತೊಮ್ಮೆ ಅಭಿನಂದನೆಗಳು ಸರ್. ಆದರೆ ಕೊನೆಯದಾಗಿ ಒಂದು ಮಾತು, ಇಲ್ಲಿ ನಮ್ಮ ಫ್ಯೂಚರ್ ಲೀಡರ್ ಜೊತೆಗೆ ನಮ್ಮ ಈಗಿನ ಲೀಡರ್, ಪ್ರೆಸೆಂಟ್ ಲೀಡರ್ ನರೇಂದ್ರ ಮೋದಿ ಅವರು ಜೊತೆಗೆ ಚೌಟ್ ಅವರು ಯಾವ ರೀತಿಯ ಪರಿಕಲ್ಪನೆಗಳಿವೆ ತಮಗೆ ನರೇಂದ್ರ ಮೋದಿ ಅವರ ಜೊತೆ ಯಾವ ರೀತಿ ಕೈ ಜೋಡಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ? ಹಾಗಿದ್ದಾಗ ಯಾಕಂದರೆ ಅವರ ಒಂದು ಪರ್ವಕಾಲದಲ್ಲಿ ತಾವುಗಳು MP ಕ್ಯಾಂಡಿಡೇಟ್ ಆಗಿದ್ದೀರಿ ಅಂತ ಬಂದಾಗ ವಿಶ್ವ ನಾಯಕ ಅಂತ ಹೇಳ್ತಾರೆ ನರೇಂದ್ರ ಮೋದಿ ಅವರನ್ನು, ಏನು ಹೇಳ್ತೀರಿ? ಅತ್ಯಂತ ಸಂಭ್ರಮ ಮತ್ತು ಖುಷಿಯ ಸಂದರ್ಭ. ನಾನು ಆಗಲೇ ಹೇಳಿದಾಗೆ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು 3ನೇ ಅವಧಿಗೆ ಪ್ರಧಾನಮಂತ್ರಿ ಆಗಲಿಕ್ಕೆ ಹೊರಟಿದ್ದಾರೆ. ಈ ಸಂದರ್ಭದಲ್ಲಿ ವಿಕಸಿತ ಭಾರತವನ್ನು 2047ರಲ್ಲಿ ಮಾಡಬೇಕನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ. ಆ ವಿಕಸಿತ ಭಾರತಕ್ಕೆ ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬೇಕು. ಅವರು ಏನು ಯೋಚನೆಯನ್ನು ಇಟ್ಕೊಂಡಿದ್ದಾರೆ, ಅವರ ವಿಷನ್ ಏನಿದೆಯಾ, ಮತ್ತು ಆ ವಿಷನ್ ಮತ್ತು ಆ್ಯಕ್ಷನ್ಗೆ ಎರಡೂ ಕೂಡ ಈ ಜಿಲ್ಲೆಯಲ್ಲಿ ಹಲವು ಯೋಚನೆ ಮಾಡುವಂಥ ಶಕ್ತಿಗಳಿದೆ. ಅವರೆಲ್ಲರನ್ನು ಜೋಡಿಸಿಕೊಂಡು ಅವರೆಲ್ಲರ ಸಹಕಾರವನ್ನು ಪಡೆದುಕೊಂಡು ಅವರೆಲ್ಲರ ಮಾರ್ಗದರ್ಶನವನ್ನು ಪಡೆದುಕೊಂಡು ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು 2047ರಲ್ಲಿ ಯಾವ ರೀತಿಯ ದಕ್ಷಿಣ ಕನ್ನಡ ಇರಬೇಕು ಅನ್ನುವಂಥ ಕಲ್ಪನೆಯನ್ನು ನಾವೆಲ್ಲರ ಜೊತೆ ಒಟ್ಟಾಗಿ ಒಂದಾಗಿ ಸೇರಿಕೊಂಡು ಮಾಡುವವರಿದ್ದೇವೆ. ಇಷ್ಟರವರೆಗೆ ಏನು ಕೆಲಸಗಳಾಗಿದೆ ಆ ಕೆಲಸಗಳನ್ನು ಮುಗಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮತ್ತು ಮುಂದೆ ದಕ್ಷಿಣ ಕನ್ನಡ ಜಿಲ್ಲೆ ಈ ರಾಜ್ಯದ ಒಂದು ಅಭಿವೃದ್ಧಿಯ ಇಂಜಿನ್ ಆಗಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಈ ರಾಜ್ಯದ ಒಂದು ಆರ್ಥಿಕ ಶಕ್ತಿ ಆಗಬೇಕು ಅನ್ನುವಂಥ ಕಲ್ಪನೆಯನ್ನು ಇಟ್ಕೊಂಡು ಎಲ್ಲರೂ ಒಟ್ಟಾಗಿ ಒಂದಾಗಿ ಸೇರಿ ಕೆಲಸ ಮಾಡ್ತೇವೆ. ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ ಅವರು ಫಸ್ಟ್ ರಿಯಾಕ್ಷನ್ ಆಗಿ ನಮ್ಮ ಕುಡ್ಲ ವಾಹಿನಿ ಜೊತೆ ಮಾತಾಡಿದ್ದಾರೆ. ಹಾಗಿದ್ದಾಗ ಅವರ ಮುಂದಿನ ರಾಜಕೀಯ ಭವಿಷ್ಯಕ್ಕೆ ಒಳ್ಳೆಯದಾಗಲಿ, ಅವರ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ತಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7.